ಕಹಿಯಾಗಿ ಮಾತನಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ಬದಲು ಸಿಹಿಯಾಗಿ ಮಾತನಾಡಿ ಎಲ್ಲರ ಮನವನ್ನು ಗೆಲ್ಲೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂತು ಅಂದ್ರೇನೆ ಒಬ್ಬಟ್ಟು ಮಾಡದೇ ಇರೋ ಮನೆ ಇರಲ್ಲ. ಹಾಗಾಗಿ ನಮ್ಮ ಮನೆಯವರು ಕೂಡ ಅಂಗಡಿಗೆ ಹೋಗಿ ಒಬ್ಬಟ್ಟಿಗೆ ಬೇಕಾಗಿದ್ದ ಐಟಮ್ ಎಲ್ಲ ತಗೊಂಡು ಬಂದರು. ಮಕ್ಕಳು ಎಲ್ಲರೂ ಸೇರ್ಕೊಂಡು ಎಣ್ಣೆ ಸ್ನಾನ ಮುಗಿಸಿದ್ವಿ. ಆದರೆ ನಮ್ಮ ಮನೆಯವರು ಎಣ್ಣೆ ಹಚ್ಕೊಂಡು ಕೆರೆಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದರು. ಎಲ್ಲರ ಸ್ನಾನ ಆದಮೇಲೆ ಮಕ್ಕಳೇನೆ ಇವತ್ತು ದೇವ್ರ ಪೂಜೆನ ಮುಂದೆ ನಿಂತು ಅವ್ರ ಕೈಯಾರೆ ಅವರು ಪೂಜೆ ಮಾಡಿಕೊಂಡ್ರು. ಆಮೇಲೆ ಒಬ್ಬಟ್ಟು ಮಾಡೋಕ್ಕೆ ಅಂಥೇಳಿ ತಯಾರಿ ನಡೀತಾ ಇದೆ. ಮಕ್ಕಳೆಲ್ಲ ಕೂಡ ಅಪ್ಪನಿಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇವತ್ತು ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗೆ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ. ಆದರೆ ನಮ್ಮ ಮನೆಯವ್ರು ಮಾಡಿದ್ರು, ತುಂಬಾ ಟೇಸ್ಟ್ ಆಗಿತ್ತು. ಅದನ್ನು ದೇವ್ರ ಹತ್ರ ಇಟ್ಟು ದೇವರಿಗೆ ಪ್ರಸಾದ ಮಾಡಿ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ. ಅಕ್ಕನಿಗೆ ಒಬ್ಬಟ್ಟು ತಿನ್ನಕ್ಕೆ ಬರಲ್ಲ ಅಂಥೇಳಿ ತಮ್ಮ ಹೇಳ್ಕೊಡ್ತಾ ಇದ್ದಾನೆ ಹೇಗೆ ತಿನ್ನಬೇಕು ಅಂಥೇಳಿ. ಹಾಗೆ ಈ ವರ್ಷ ನಮ್ಮನೆಗೆ ಹಬ್ಬಕ್ಕೆ ಅತಿಥಿಯಾಗಿ ಬಂದಿದ್ದು ನಮ್ಮ ಬೀದಿನಲ್ಲಿರುವಂಥ ಮುದ್ದಾದ ನಾಯಿಗಳು. ಈ ಮುದ್ದಾದ ಅತಿಥಿಗಳಿಗೆ ಸತ್ಕಾರ ಮಾಡಿ ತುಂಬಾನೇ ಮನಸ್ಸಿಗೆ ಖುಷಿಯಾಯಿತು.